ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. LIC IPO ನಂತರ ಇಶ್ಯೂ ಸೈಜನ್ನು ನಾವು ಕನ್ಸಿಡರ್ ಮಾಡಿಕೊಂಡಾಗ ಡೆಲಿವರಿ ಅತಿ ದೊಡ್ಡ ಒಂದು IPO ಆಗಿರುತ್ತೆ. ಸೊ ಇವರು ಮೊದಲಿಗೆ 7,600 ಕೋಟಿ ಇಶ್ಯೂ ಸೈಜ್ನೊಂದಿಗೆ ಮಾರ್ಕೆಟ್ಗೆ ಬರ್ತೀವಿ ಅಂತ ಹೇಳಿದರು. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಇರೋ ಕಾರಣ LIC ರೀತಿಯಲ್ಲಿ ಇವರು ಕೂಡ ತಮ್ಮ ಇಶ್ಯೂ ಸೈಜನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಫಾರ್ಮಿಸಿನ IPO ಕೂಡ ಬರೋದ್ರಲ್ಲಿದೆ. ಸೊ ಅದು ಕೂಡ ಒಂದು ದೊಡ್ಡ IPO ಆಗಿರುತ್ತೆ. ಸೊ ಅದನ್ನು ಬಿಟ್ಟರೆ ಈಗ ಇದೇ ನಮಗೆ ಸೆಕೆಂಡ್ ಲಾರ್ಜೆಸ್ಟ್ IPO ನೋಡೋದಕ್ಕೆ ಸಿಗ್ತಿರೋದು. ಇಲ್ಲಿ ಬಿಸ್ನೆಸ್ ಮಾಡೆಲನ್ನು ಎಕ್ಸ್ಪ್ಲೈನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ ಡೆಲಿವರಿ ಇದೊಂದು ಲಾಜಿಸ್ಟಿಕ್ ರಿಲೇಟೆಡ್ ಕಂಪನಿ ಅಂತ. 2011ರಲ್ಲಿ ಗುರುಗಾವಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಸ್ಟಾರ್ಟ್ಅಪ್ ಕಂಪನಿ, ಲಾಜಿಸ್ಟಿಕ್ ಸರ್ವಿಸಸ್ ಮತ್ತೆ ಸಪ್ಲೈ ಚೈನ್ ಕಂಪನಿ ಆಗಿರುತ್ತೆ. ಫುಲ್ ರೇಂಜ್ ಆಫ್ ಲಾಜಿಸ್ಟಿಕ್ ಸರ್ವಿಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಎಕ್ಸ್ಪ್ರೆಸ್ ಪಾರ್ಸಲ್ ಆಗಿರ್ಬೋದು, ಹೆವಿ ಗೂಡ್ಸ್ಗಳನ್ನು ಕೂಡ ಇವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕ್ರಾಸ್ ಬಾರ್ಡರ್ ಎಕ್ಸ್ಪ್ರೆಸ್ ಫ್ರೈಟ್ ಸರ್ವಿಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದರೆ ಇಂಡಿಯಾ ಅಷ್ಟೇ ಅಲ್ಲದೆ ಹೊರದೇಶಗಳಿಗೂ ಕೂಡ ನಾವು ಪಾರ್ಸಲ್ಗಳನ್ನು ಕಳಿಸ್ಬೋದಾಗುತ್ತೆ. ಹಾಗೆ ಸಪ್ಲೈ ಚೈನ್ ಸೊಲ್ಯೂಷನ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸಪ್ಲೈ ಚೈನ್ ಸಾಫ್ಟ್ವೇರ್ ಕೂಡ ಕಂಪನಿ ಬಳಿಯಲ್ಲಿ ಇದೆ. ಸೊ ಟೆಕ್ನಾಲಜಿಯನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. 80ಕ್ಕೂ ಹೆಚ್ಚಿನ ಅಪ್ಲಿಕೇಶನ್ಗಳು ಕಂಪನಿಯ ಬಳಿಯಲ್ಲಿ ಇದೆ. ಸೊ ಸಪ್ಲೈ ಚೈನ್ ಪ್ರೋಸೆಸನ್ನು ಕಂಪ್ಲೀಟಾಗಿ ಇಲ್ಲಿ ಟೆಕ್ನಾಲಜಿ ಓರಿಯೆಂಟೆಡ್ ಮಾಡ್ಕೊಂಡಿದ್ದಾರೆ. ಸೊ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ ಸರ್ವಿಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಕೇವಲ ಒಂದು ಇಂಡಸ್ಟ್ರಿ ಅಂತಲ್ಲ, ಸೊ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಇವರು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಒಳ್ಳೆ ಒಂದು ಕಸ್ಟಮರ್ ಬೇಸ್ ಕೂಡ ಈ ಒಂದು ಕಂಪನಿ ಬಳಿಯಲ್ಲಿ ಇದೆ. ಹಾಗೆ ನೆಟ್ವರ್ಕ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. 124 ಗೇಟ್ವೇಗಳಿದ್ದಾವೆ, 83 ಫುಲ್ಫಿಲ್ಮೆಂಟ್ ಸೆಂಟರ್ಸ್ ಇದೆ, 24 ರಿಟರ್ನ್ ಪ್ರೊಸೆಸಿಂಗ್ ಸೆಂಟರ್ಗಳಿದ್ದಾವೆ, 249 ಸರ್ವಿಸ್ ಸೆಂಟರ್ಸ್ ಇದ್ದಾವೆ, 2235 ಡೈರೆಕ್ಟ್ ಡೆಲಿವರಿ ಸೆಂಟರ್ಗಳನ್ನು ಇವರು 2021ರ ಜೂನ್ನ ವೇಳೆಗೆ ಹೊಂದಿದ್ದಾರೆ. ಸೊ ಕೇವಲ ಒಂದು ಇಂಡಸ್ಟ್ರಿ ಅಂತಲ್ಲ, FMCG ಆಗಿರ್ಬೋದು, ಲೈಫ್ ಸ್ಟೈಲ್, ಎಲೆಕ್ಟ್ರಾನಿಕ್ಸ್, ಹಾಗೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಸೊ ಎಲ್ಲ ಇಂಡಸ್ಟ್ರಿಗಳ ಪಾರ್ಸೆಲ್ಸ್ಗಳನ್ನು ಇವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಹಾಗೆಯೇ ಕ್ಲೈಂಟ್ ಬೇಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. 21,342 ಆಕ್ಟಿವ್ ಕಸ್ಟಮರ್ಸ್ಗಳು ಕಂಪನಿ ಬಳಿಯಲ್ಲಿ ಇದ್ದಾರೆ. ಹಾಗೆ 474 ಎಂಪ್ಲಾಯೀಸ್ಗಳು ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಮೇಜರ್ ಆಗಿ ಡೇಟಾ ಸೈನ್ಸ್ನ ಇವರು ಬಳಸ್ಕೊಂಡು ತಮ್ಮ ಒಂದು ಲಾಜಿಸ್ಟಿಕ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಕಂಪನಿಯ ಸ್ಟ್ರೆಂತ್ ಅನ್ನು ನಾವು ನೋಡೋದಾದ್ರೆ ಇವರ ಕಸ್ಟಮರ್ ಬೇಸ್ ತುಂಬಾನೇ ಚೆನ್ನಾಗಿದೆ, ಡೈವರ್ಸಿಫೈಡ್ ಆಗಿದೆ. ಸೊ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಒಂದು ಫುಲ್ ಫ್ಲೆಡ್ಜ್ಡ್ ಲಾಜಿಸ್ಟಿಕ್ ಕಂಪನಿ ಆಗಿರ್ತಾರೆ. ಸೊ ಎಲ್ಲ ರೀತಿಯ ಲಾಜಿಸ್ಟಿಕ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದ್ರಿಂದ ಗ್ರೋತ್ ಪ್ರಾಸ್ಪೆಕ್ಟಿವ್ ಕೂಡ ತುಂಬಾನೇ ಚೆನ್ನಾಗಿ ಇರುತ್ತೆ. ಹಾಗೆ ಕೇವಲ ಭಾರತ ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ಹೊಂದಿದ್ದಾರೆ. ಸೊ ಆ ಒಂದು ಕಂಪನಿ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ ಪಾರ್ಸೆಲ್ಸ್ ಅನ್ನು ಇವರು ಕಳಿಸ್ತಾರೆ. ಟೆಕ್ನಾಲಜಿಯನ್ನು ತುಂಬಾ ಚೆನ್ನಾಗಿ ಬಳಸ್ಕೊತಿದ್ದಾರೆ. ಡೇಟಾ ಇಂಟೆಲಿಜೆನ್ಸ್ ಕೇಪಬಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಮ್ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಇವರಿಗೆ ಅಡ್ವಾಂಟೇಜ್ ಆಗುತ್ತೆ. ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ನಮಗೆ ಬಿಸ್ನೆಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವರು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದ್ದಾರೆ. ಸೊ ಇಲ್ಲಿ 10 ವರ್ಷ ಆಗಿದೆ ಮಾರ್ಕೆಟ್ಗೆ ಬಂದು, ಬಟ್ ಕಂಪನಿ ಇನ್ನೂ ಲಾಸ್ ನಲ್ಲಿ ನಮಗೆ ಕಾಣಿಸ್ತಿದೆ. ಹಾಗೆ ಕಾಮರ್ಸ್ ಬಿಸ್ನೆಸ್ ನಲ್ಲಿ ತುಂಬಾನೇ ಒಂದು ರೆವೆನ್ಯೂನ ಇವರು ಜನರೇಟ್ ಮಾಡ್ತಾರೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇವರ ಲಾಜಿಸ್ಟಿಕ್ ಪ್ರಿಮೈಸ್ಗಳು ಏನಿದೆ, ವೇರ್ ಹೌಸ್ ಆಗಿರ್ಬೋದು, ಶಿಪ್ಪಿಂಗ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಲ್ಲ ಕೂಡ ಒಂದು ಲೀಸ್ಡ್ ಪ್ರಿಮೈಸ್ ಆಗಿರುತ್ತೆ. ಅಂದ್ರೆ ಓನ್ ಅಸೆಟ್ಗಳನ್ನು ಇವರು ಹೊಂದಿಲ್ಲ, ಲೀಸ್ಗೆ ಈ ಎಲ್ಲ ಸ್ಪೇಸ್ಗಳನ್ನು ಇವರು ಪಡ್ಕೊಂಡಿದ್ದಾರೆ. ಹಾಗೆ ತುಂಬಾನೇ ಕಾಂಪಿಟೇಷನ್ ಇದೆ ಈ ಒಂದು ಸ್ಪೇಸ್ನಲ್ಲಿ. ಬ್ಲೂ ಡಾಟ್ ಆಗಿರ್ಬೋದು, ಎಕ್ಸ್ಪ್ರೆಸ್ ಬೀಸ್, TCI, ಮಹೀಂದ್ರಾ ಲಾಜಿಸ್ಟಿಕ್, ತುಂಬಾನೇ ಒಂದು ಕಂಪನಿಗಳು ಈ ಒಂದು ಸ್ಪೇಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಕಡೆಯಿಂದ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಸೊ IPO ಡೇಟನ್ನು ನೋಡೋದಕ್ಕೂ ಮುಂಚೆ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಝೀರೋದಾದಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಚಾರ್ಜಸ್ ನಿಮಗೆ 200 ರೂಪಾಯಿ ಆಗುತ್ತೆ. ಇಲ್ಲಿ ನಿಮಗೆ ಡೆಲಿವರಿ ಫ್ರೀ ಆಗಿರುತ್ತೆ. ಅಂದರೆ ನೀವು ಯಾವುದೇ ರೀತಿಯ ಒಂದು ಬ್ರೋಕರೇಜ್ ಚಾರ್ಜಸ್ಸನ್ನು ಡೆಲಿವರಿ ತೊಗೊಂಡಾಗ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ನೀವು ಸ್ಟಾಕನ್ನು ಬೈ ಮಾಡಿಕೊಂಡು ಅದನ್ನು ಡೆಲಿವರಿ ತೊಗೊಂಡು ಆಮೇಲೆ ಸೆಲ್ ಮಾಡಿದಾಗ ಯಾವುದೇ ರೀತಿಯ ಬ್ರೋಕರೇಜ್ ಇರೋದಿಲ್ಲ. ಕೇವಲ ನಿಮಗೆ DP ಚಾರ್ಜಸ್ ಮಾತ್ರ ಅಪ್ಲೈ ಆಗುತ್ತೆ. ಇಂಟ್ರಾಡೇ ಮತ್ತು FNO ಟ್ರೇಡನ್ನು ಮಾಡ್ತೀರಾ ಅಂದರೆ ಮ್ಯಾಕ್ಸಿಮಮ್ 20 ರೂಪಾಯಿ ನಿಮಗೆ ಅಪ್ಲಿಕಬಲ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕೂಡ ಫ್ರೀ ಆಗಿರುತ್ತೆ. ಕಾಯಿನ್ ಅನ್ನುವಂಥ ಒಂದು ವೆಬ್ಸೈಟನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಆ ಪ್ಲಾಟ್ಫಾರ್ಮ್ನಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ, ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಅಲ್ಲೂ ಕೂಡ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸೊ ಇದು ಪ್ರಮೋಷನ್ ಕಂಟೆಂಟ್ ಅಲ್ಲ, ಬಟ್ ಸ್ಟಿಲ್ ನೀವು ಬ್ರೋಕರೇಜ್ನ ಚೂಸ್ ಮಾಡ್ತೀರಾ ಅಂದಾಗ ಝೀರೋದ ಒಂದು ಒಳ್ಳೆ ಚಾಯ್ಸ್ ಆಗಿರುತ್ತೆ ಬೇರೆ ಬ್ರೋಕರೇಜ್ಗಳಿಗೆ ಕಂಪೇರ್ ಮಾಡಿದಾಗ. ಹಾಗೆ ಡೆಲಿವರಿ IPOನ ಡೇಟ್ಸನ್ನು ನಾವು ಗಮನಿಸಿದಾಗ ಮೇ 11ಕ್ಕೆ ನಮಗೆ ಇಶ್ಯೂ ಓಪನ್ ಆಗುತ್ತೆ. ಮೇ 13ರವರೆಗೂ ನಮಗೆ ಸಮಯ ಇರುತ್ತೆ ಈ IPOದಲ್ಲಿ ಅಪ್ಲೈ ಮಾಡೋದಕ್ಕೆ. ಫೇಸ್ ವ್ಯಾಲ್ಯೂ 1 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಅವರು ಸ್ಪ್ಲಿಟ್ಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾರ್ಕೆಟಲ್ಲಿ ಲಾಂಚ್ ಮಾಡಿದ್ಮೇಲೆ. ಪ್ರೈಸನ್ನು ಇವರು 462 ರೂಪಾಯಿ ಮಿನಿಮಮ್ ಪ್ರೈಸ್ ಬ್ಯಾಂಡ್ ಸೆಟ್ ಮಾಡಿದ್ದಾರೆ. 487 ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡಿದಾಗ 30 ಶೇರ್ಗಳಿಗೆ ಅಪ್ಲೈ ಮಾಡಿದ ರೀತಿ ಆಗುತ್ತೆ. ಸೊ ಒಂದು ಲಾಟ್ಗೆ ಮಿನಿಮಮ್ ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅಲಾಟ್ಮೆಂಟ್ ಡೇಟ್ 19 ಮೇ ನೋಡೋದಕ್ಕೆ ಸಿಗ್ತದೆ. ಅಕಸ್ಮಾತ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ 20ಕ್ಕೆ ನಮಗೆ ರೀಫಂಡ್ ಆಗುತ್ತೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ 23ನೇ ತಾರೀಕು ನಿಮಗೆ ಡಿಮ್ಯಾಟಲ್ಲಿ ಶೇರ್ಗಳು ಕ್ರೆಡಿಟ್ ಆಗುತ್ತೆ. 24ನೇ ತಾರೀಕು ಡೆಲಿವರಿ ನಮಗೆ ಮಾರ್ಕೆಟಲ್ಲಿ ಲಾಂಚ್ ಆಗುತ್ತೆ.
ಸೊ ಇಲ್ಲಿ ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂದಾಗ 14,610 ರೂಪಾಯಿ ಬೇಕಾಗುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ರೆ 1,89,930 ರೂಪಾಯಿ ಬೇಕಾಗುತ್ತೆ. ಡೆಲಿವರಿನ ಫೈನಾನ್ಷಿಯಲ್ ಅನ್ನು ನಾವು ಗಮನಿಸಿದಾಗ 2019ನೇ ಫೈನಾನ್ಷಿಯಲ್ ಇಯರ್ನಲ್ಲಿ 1,783 ಕೋಟಿ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಬ್ರಾಕೆಟ್ನಲ್ಲಿ ಫಿಗರ್ಸ್ ಇದೆ. ಸೊ ಇದು ಲಾಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 2020ರ ಫೈನಾನ್ಷಿಯಲ್ ಇಯರ್ನಲ್ಲಿ 268 ಕೋಟಿಯ ಲಾಸ್ ಕಾಣಿಸ್ತಿದೆ. 2021ರ ಫೈನಾನ್ಷಿಯಲ್ ಇಯರ್ನಲ್ಲಿ ಲಾಸ್ ಮತ್ತೆ ಜಾಸ್ತಿ ಆಗಿದೆ, 415 ಕೋಟಿಯ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಜಸ್ಟ್ ಒಂದೇ ಕ್ವಾರ್ಟರ್ 2022ರ ಫೈನಾನ್ಷಿಯಲ್ ಇಯರ್ ಅನ್ನ ಗಮನಿಸಬಹುದು. ಸೊ ಇದು ಏಪ್ರಿಲ್ ನಿಂದ ಜೂನ್ ಕ್ವಾರ್ಟರ್ ನಲ್ಲಿ ನಮಗೆ 130 ಕೋಟಿಯ ಲಾಸ್ ಕಾಣಿಸ್ತಿದೆ. ಇಲ್ಲಿ ಇನ್ನು 3 ಕ್ವಾರ್ಟರ್ನ ಡೇಟಾವನ್ನ ಗಮನಿಸಿದಾಗ ಇಲ್ಲೂ ಕೂಡ 500 ಕೋಟಿಯ ಲಾಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಇವರು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಲಾಸ್ ನಲ್ಲಿ ಇದ್ದಾರೆ. ಹಾಗೆ ಕಂಪನಿ ಲಾಸ್ ನಲ್ಲಿ ಇರೋ ಒಂದು ಮುಖ್ಯವಾದ ಕಾರಣ ಏನು ಅಂದ್ರೆ ಪ್ರಾಫಿಟ್ ಬಂದಾಗ ಆ ಪ್ರಾಫಿಟ್ನ ಮೇಲೆ ಟ್ಯಾಕ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಅವ್ರೇನು ರೆವೆನ್ಯೂ ಜನರೇಟ್ ಆಗುತ್ತೆ ಅದನ್ನು ಅವರ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಅಲ್ಲಿ ಯೂಸ್ ಮಾಡ್ಕೊಂಡಾಗ ಅಲ್ಲಿ ಅವರು ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಸ್ಟಾರ್ಟ್ಅಪ್ಗಳು ಈ ರೀತಿಯ ಪ್ಲಾನ್ ಅನ್ನ ಮಾಡ್ಕೋತಾರೆ, ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ರೆವೆನ್ಯೂ ಅನ್ನ ನೀವು ಗಮನಿಸಬಹುದು, ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಗ್ರೋ ಆಗ್ತಿದೆ, ಬಟ್ ಪ್ರಾಫಿಟ್ ಮಾತ್ರ ಇಲ್ಲ. ಸೊ ಏನಕ್ಕೆ ಅಂದ್ರೆ ಇವರು ಬಿಸ್ನೆಸ್ ನಲ್ಲಿ ಅದನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಆ ಒಂದು ಕಾರಣದಿಂದ ನಮಗೆ ಪ್ರಾಫಿಟ್ ಕಾಣಿಸೋದಿಲ್ಲ. ಝೊಮ್ಯಾಟೊ ಆಗಿರ್ಬೋದು, ಪಾಲಿಸಿ ಬಜಾರ್ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಇದೇ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ ಅನ್ನೇ ಫಾಲೋ ಮಾಡೋದು. ಹಾಗೆ ಇಶ್ಯೂ ಸೈಜ್ ಅನ್ನು ಗಮನಿಸಿದಾಗ 5,235 ಕೋಟಿ ಇಶ್ಯೂ ಸೈಜ್ನ IPO ಆಗಿರುತ್ತೆ. ಫ್ರೆಶ್ ಆಗಿ ಇಲ್ಲಿ 4,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಹಾಗೆ 1,235 ಕೋಟಿ ಏನಿದೆ ಆಲ್ರೆಡಿ ಪ್ರಮೋಟರ್ಸ್ ಅಥವಾ ಇನ್ವೆಸ್ಟರ್ಸ್ನ ಬಳಿಯಲ್ಲಿ ಏನು ಶೇರ್ ಇರುತ್ತೆ ಅದನ್ನು ಅವರು ಮಾರ್ಕೆಟ್ಗೆ ತರ್ತಿದ್ದಾರೆ. ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂದರೆ QIBಗೆ ಇಲ್ಲಿ ಮ್ಯಾಕ್ಸಿಮಮ್ ಶೇರ್ ಆಫರ್ ಆಗ್ತಿದೆ. 75%ನಷ್ಟು ಇಲ್ಲಿ QIBಗೆ ಅಲಾಟ್ ಆಗುತ್ತೆ. ಹಾಗೆ NIIಸ್ಗೆ ಇಲ್ಲಿ 15%ನಷ್ಟು ಆಫರನ್ನು ಮಾಡ್ತಿದ್ದಾರೆ. ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಕೇವಲ 10%ನಷ್ಟು ಮಾತ್ರ ಆಫರ್ ಇರುತ್ತೆ. ಎಂಪ್ಲಾಯೀಸ್ಗೂ ಕೂಡ ಇವರು ಶೇರ್ಗಳನ್ನು ಕೊಡ್ತಿದ್ದಾರೆ. 20 ಕೋಟಿ ಅಮೌಂಟ್ನ ಶೇರ್ಸ್ ಏನಿರುತ್ತೆ ಅದು ಎಂಪ್ಲಾಯೀಸ್ಗೆ ರಿಸರ್ವ್ ಆಗಿರುತ್ತೆ. ಹಾಗೆ ನೀವು ಡೆಲಿವರಿ ಕಂಪನಿಯ ಎಂಪ್ಲಾಯಿ ಆಗಿದ್ರೆ 25 ರೂಪಾಯಿಯ ಡಿಸ್ಕೌಂಟ್ ಕೂಡ ನಿಮಗೆ ಫೈನಲ್ ಪ್ರೈಸಲ್ಲಿ ಸಿಗುತ್ತೆ. ವ್ಯಾಲ್ಯೂಯೇಷನ್ ಅನ್ನು ನಾವು ಗಮನಿಸಿದಾಗ ಇವರ ಅಪ್ಪರ್ ಪ್ರೈಸ್ ಬ್ಯಾಂಡ್ ಏನಿದೆ 487 ರೂಪಾಯಿ, ಅದರಲ್ಲಿ ನಾವು ಟೋಟಲ್ ಮಾರ್ಕೆಟ್ ಕ್ಯಾಪ್ ಗಮನಿಸಿದಾಗ 35,265 ಕೋಟಿಯ ಮಾರ್ಕೆಟ್ ಕ್ಯಾಪ್ ಕಾಣಿಸುತ್ತೆ. ಸೊ ಇದೊಂದು ಮಿಡ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ ನೀವು ಗಮನಿಸಬಹುದು ಲಾಸ್ನಲ್ಲಿದ್ದಾರೆ. ಸೊ ಆ ಒಂದು ಕಾರಣದಿಂದ ನೆಗೆಟಿವ್ EPS ನೋಡೋದಕ್ಕೆ ಸಿಗ್ತಿದೆ. ಸೊ ನೀವು PE ಅನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ನೆಗೆಟಿವ್ PEನೇ ಕಾಣಿಸುತ್ತೆ. ಇಂಡಸ್ಟ್ರಿ PE ಅನ್ನು ನೀವು ಗಮನಿಸಬಹುದು 112ರ PE ಕಾಣಿಸ್ತಿದೆ, ಬಟ್ ಇವರು ನೆಗೆಟಿವ್ PEಯಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಸೊ ವ್ಯಾಲ್ಯೂಯೇಷನ್ಸ್ ಅಷ್ಟು ಜಸ್ಟಿಫೈ ಆಗ್ತಿಲ್ಲ. ಕಾಂಪಿಟೇಟರ್ಸ್ ನಾವು ಗಮನಿಸಿದಾಗ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಲಿಮಿಟೆಡ್ 153ರ PEಯಲ್ಲಿ ಟ್ರೇಡ್ ಆಗ್ತಿದ್ದಾರೆ. TCI ಎಕ್ಸ್ಪ್ರೆಸ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಿದೆ, 67ರ PEಯಲ್ಲಿ ಇದೆ. ಹಾಗೆ ಮಹೀಂದ್ರ ಲಾಜಿಸ್ಟಿಕ್ ಕೂಡ ಅಷ್ಟೇ 158ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ನಮಗೆ ಓವರ್ ಆಲ್ ಲಾಜಿಸ್ಟಿಕ್ ಬಿಸ್ನೆಸ್ ಏನಿದೆ ಸೊ ಒಂದು ಹೈಯರ್ PEಯಲ್ಲಿ ಟ್ರೇಡ್ ಆಗ್ತಿದೆ. TCI ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ರಿಜಿಸ್ಟರ್ ಅನ್ನು ಗಮನಿಸಿದಾಗ ಲಿಂಕ್ ಇನ್ ಟೈಮ್ ಆಗಿರ್ತಾರೆ. ಸೊ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ನಾವು ಲಿಂಕ್ ಇನ್ ಟೈಮ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಕಳೆದ 4 ದಿನದಿಂದ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ಗಮನಿಸಿದಾಗ ಪ್ರೀಮಿಯಂ ಕಮ್ಮಿ ಆಗ್ತಾ ಬರ್ತಿದೆ. ಸೊ ನಿನ್ನೆ ನಮಗೆ 25 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿತ್ತು, ಬಟ್ ಇವತ್ತು ಗ್ರೇ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ನಡೀತಿಲ್ಲ. ಸೊ ಯಾವುದೇ ರೀತಿಯ ಒಂದು ಪ್ರೀಮಿಯಂ ಕಾಣಿಸ್ತಿಲ್ಲ. ಸೊ ಏನಿದು ಗ್ರೇ ಮಾರ್ಕೆಟ್ ಅಂತ ತುಂಬಾ ಜನ ಕೇಳ್ತಿದ್ರಿ. ಗ್ರೇ ಮಾರ್ಕೆಟ್ ಅಂದ್ರೆ ಅದೊಂದು ಅನ್ಲಿಸ್ಟೆಡ್ ಮಾರ್ಕೆಟ್ ಆಗಿರುತ್ತೆ. ಯಾವುದೇ ಒಂದು ರೆಗ್ಯುಲೇಟರಿ ಅಂದ್ರೆ ಸೆಬಿ ಆಗಿರ್ಬೋದು, NSE, BSE ಸೊ ಯಾರು ಕೂಡ ಈ ಒಂದು ಮಾರ್ಕೆಟ್ ಅನ್ನ ಟ್ರ್ಯಾಕ್ ಮಾಡೋದಿಲ್ಲ. ಸೊ ಅದೊಂದು ಅನಾಥರೈಸ್ಡ್ ಮಾರ್ಕೆಟ್ ಆಗಿರುತ್ತೆ. ಸೊ ಅಲ್ಲಿ IPOಗಳ ಅಪ್ಲಿಕೇಶನ್ ಗಳನ್ನ ಸೆಲ್ ಮಾಡೋದು, ಬೈ ಮಾಡೋದು ಈ ರೀತಿಯ ಪ್ರೋಸೆಸ್ಗಳು ನಡೆಯುತ್ತೆ. ಸೊ ಅದು ಇಲ್ಲೀಗಲ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಒಂದು ಡಿಸ್ಕಷನ್ ಮಾಡುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಗ್ರೇ ಮಾರ್ಕೆಟ್ ಹೆಚ್ಚಿನ ವ್ಯಾಲ್ಯೂ ಒಂದು IPOಗೆ ಇದ್ದಾಗ ಅಲ್ಲಿ ನಮಗೆ ಅವರ ಪ್ರೈಸ್ ಬ್ಯಾಂಡ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರೀಮಿಯಂ ಕಾಣಿಸುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯ ಪ್ರೀಮಿಯಂ ಇವತ್ತು ಕಾಣಿಸ್ತಿಲ್ಲ. ಏನಕ್ಕೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ಫಾಲ್ ಇದ್ದ ಕಾರಣ ಯಾವುದೇ ರೀತಿಯ ಒಂದು ಪ್ರೀಮಿಯಂ ಕಾಣಿಸ್ತಿಲ್ಲ. ಬಟ್ ಮಾರ್ಕೆಟ್ ರಿಕವರ್ ಆದ್ರೆ ಪ್ರೀಮಿಯಂ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದಾಗ ಅಟ್ಲೀಸ್ಟ್ 50 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನ ಇದ್ರೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸೊ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕೋದು ತುಂಬಾನೇ ಒಳ್ಳೆಯದು. ಏನಕ್ಕೆ ಕಂಪನಿ ಆಲ್ರೆಡಿ ಲಾಸ್ ನಲ್ಲಿ ಇದ್ದಾರೆ. ಸೊ ಆಲ್ರೆಡಿ ನಾವು ಪೇಟಿಎಂ, ಝೊಮ್ಯಾಟೊ, ಪಾಲಿಸಿ ಬಜಾರ್ ನೋಡ್ತಿದ್ವಿ. ಇಶ್ಯೂ ಪ್ರೈಸ್ ದಿಂದ 40% ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆ ರೀತಿಯ ರಿಸ್ಕ್ ಇಲ್ಲಿ ಕೂಡ ಇರುತ್ತೆ. ಲಾಸ್ನಲ್ಲಿ ಇರುವಂಥ ಕಂಪನಿ ಸೊ ಗ್ರೋ ಆಗ್ತಿರ್ಬೋದು, ಬಟ್ ಲಾಸ್ನಲ್ಲಿ ಇರುವಂಥ ಕಂಪನಿ ಗೊತ್ತಿಲ್ಲ ಯಾವಾಗ ಇವರು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗ್ತಾರೆ ಅಂತ. ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ತುಂಬಾ ಟೈಮ್ ಬೇಕಾಗುತ್ತೆ. 1-2 ವರ್ಷ ಅಂತ ಕೂಡ ಇಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ಗೆ ಈ ಒಂದು ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದಾಗ TCI ಒಳ್ಳೆ ಒಂದು ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಿದೆ, ಅದನ್ನೇ ಕನ್ಸಿಡರ್ ಮಾಡ್ಬೋದಾಗುತ್ತೆ.
ಹಾಗೆಯೇ ಇಲ್ಲಿ ಕೆಲವೊಂದಿಷ್ಟು FIIs ಅಂದರೆ ಇವರ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು ಕೂಡ ಸೆಲ್ ಮಾಡ್ತಿದ್ದಾರೆ ತಮ್ಮ ಶೇರ್ಗಳನ್ನು. ಕಾರ್ಲೈಲ್ ಆಗಿರ್ಬೋದು, ಹಾಗೆ ಸಾಫ್ಟ್ ಬ್ಯಾಂಕ್ ಜಪಾನ್ ಇಲ್ಲಿ OFS ಏನು ಬರ್ತಿದೆ ಅದರಲ್ಲಿ ತಮ್ಮ ಶೇರ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಇದೇ ರೀತಿ Paytm ಅಲ್ಲೂ ಕೂಡ ನಮಗೆ ಇನ್ವೆಸ್ಟರ್ಸ್ಗಳಿಂದ ಸೆಲ್ಲಿಂಗ್ ಬಂದಿತ್ತು. ಸೊ ಅಲ್ಲೂ ಕೂಡ ಅಷ್ಟೇ ಒಂದು ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ IPO ಬಂದಿತ್ತು. ಸೊ ಅವರ ಶೇರ್ಗಳನ್ನು ಹೈಯರ್ ಪ್ರೈಸ್ಗೆ ಸೆಲ್ ಮಾಡಿದ್ರು. ಡೆಲಿವರಿ IPO ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.